ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಜೊತೆ ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದಂತ ಬಸವ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದ ಹಿರಿಯರು, ಆದರಣೀಯ ಕಮಲಾಕರ್ ಪಾಟೀಲ್ ಮಂಗಳ್ಳಿಯವರೇ, ಹಾಗೂ ಇನ್ನೋರ್ವ ಕೋಟ್ಮಾಲ್ ಗ್ರಾಮ ಬಾರ್ಡರ್ ಊರದು, ಅಲ್ಲಿಂದ ಬಂದಂತ ಆದರಣೀಯ ಹಿರಿಯರು ಆದಂತ ಶಿವಾಜಿ ಪಾಟೀಲ್ ಅವರೇ, ಇನ್ನೋರ್ವ ನನ್ನ ಸ್ನೇಹಿತರು ಮಾರ್ಚ್ನಾಳ್ ಗ್ರಾಮ ಬಾರ್ಡರ್ ಊರದು ರಮೇಶ್ ಪಾಟೀಲ್ ಅವರೇ, ಇನ್ನೊಬ್ಬ ನನ್ನ ಸಹೋದರ ಎಕ್ಕಂಬ ಗ್ರಾಮದಿಂದ ಬಂದಂತ ಬಾರ್ಡರ್ ಊರಿಂದ ಬಂದಂತ ಬಾಲಾಜಿ ಕರಾಳಿ ಅವರೇ, ಹಾಗೂ ನನ್ನ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಮಾಧವರಾವ್ ಹೊಸೂರಿ ಅವರೇ, ಶಂಕರ್ ನಾಗ್ದಿ ಅವರೇ, ಶ್ಯಾಮ್ ಅವರೇ, ಮಹಾದೇವ್ ಅವರೇ, ಮತ್ತು ಹಂದ್ರಾಳ್ ಗ್ರಾಮದಿಂದ ಬಂದಂತ ನಮ್ಮ ಬಂಡು ಮಹಾರಾಜ್ ಅವರೇ, ವಿಶೇಷವಾಗಿ ಈ ಪತ್ರಿಕಾಗೋಷ್ಠಿಯಲ್ಲಿ ಇನ್ನೂ ಅನೇಕ ಜನ ನನ್ನ ಮರಾಠ ಸಮಾಜದ ಮುಖಂಡರು, ಶಾಜಿ ಭೋಸ್ಲೆ ಅವರು, ಜ್ಞಾನೇಶ್ವರ್ ಮೋಳಿಯವರು, ತಾತ್ಯಾರು ಪಾಟೀಲ್ ಅವರು, ಓಂ ಪಾಟೀಲ್ ಜಾನಾಪುರ್ ಅವರು, ನಾಮ್ ಜಗ್ಗಾಪ್ ಅವರು, ಅನೇಕ ಜನ ಮರಾಠ ಸಮಾಜದ ಮುಖಂಡರು ಇಲ್ಲಿ ಕೂಡ್ಲಕ್ಕೆ ಸ್ಥಳ ಇಲ್ಲ ಅಂತೇಳಿ ಎದುರುಗಡೆ ನಿಮ್ ಜೊತೆ ಕುಂತಾರ. ವಿಶೇಷವಾಗಿ ನಮ್ಮ ಹನುಮಂತವಾಡಿ ಮತ್ತು ಅಂಬೇವಾಡಿಯಿಂದ ಬಂದಂತ ನಮ್ಮ ಪ್ರಶಾಂತ್ ಬಿರಾದಾರ್ ಮತ್ತು ಪ್ರದೀಪ್ ಬಿರಾದಾರ್, ಪ್ರಮೋದ್ ಬಿರಾದಾರ್ ಅವರು ಕೂಡ ಅವರಿಗೂ ಇಲ್ಲಿ ಕುರ್ಚಿ ಹಾಕಿ ಅವರಿಗೆ ಇಲ್ಲಿ ಹಿಂಗೆ ವ್ಯವಸ್ಥೆ ಮಾಡಬೇಕು. ಹಾಗೂ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂತ ಬಸವ ಕಲ್ಯಾಣದ ಎಲ್ಲ ಮಾಧ್ಯಮದ ಎಲ್ಲ ಸ್ನೇಹಿತರೆ, ನಿಮ್ಗೆಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ಈ ಪತ್ರಿಕಾಗೋಷ್ಠಿ ಕರೆದಂತ ಉದ್ದೇಶ, ನಾನು ಪ್ರತಿ ಅಧಿವೇಶನ ಪ್ರಾರಂಭವಾದಾಗಲೆಲ್ಲ ನಾನು ಏನಾದರೂ ನನ್ನ ಮತಕ್ಷೇತ್ರದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ನಾನು ಅಧಿವೇಶನದಲ್ಲಿ ಮಾತಾಡ್ತಕ್ಕಂಥ, ನಮ್ಮ ಭಾಷೆಗಳು ಚಟ ಅಂತಿರೋ ಅಥವಾ ಪ್ರವೃತ್ತಿ ಅಂತಿರೋ ಅಥವಾ ಅಭ್ಯಾಸ ಅಂತಿರೋ, ಅಧಿವೇಶನ ಅಂತಕ್ಕಂಥದ್ದು ನಡೆದೇ ಬಹಳ ವಿರಳ. ಆ ಅಧಿವೇಶನದೊಳಗೆ ಮಾತಾಡಿದ್ರೆ ನನ್ನ ಭಾಗದ, ನನ್ನ ಗಡಿ ಮತಕ್ಷೇತ್ರದ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದ ಅಂತಕ್ಕಂಥದ್ದು ನನ್ನೊಂದು ನಂಬಿಕೆ. ಸ್ನೇಹಿತರೆ, ಈ ಪತ್ರಿಕಾಗೋಷ್ಠಿ ಕರೆದಂತ ಉದ್ದೇಶ ನಾನು ನಿಮಗೆ ಮೊದಲ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಬೆಳಗಾವಿನಲ್ಲಿ ಅಧಿವೇಶನ ನಡೀತು. ಕೆಲವೊಂದು ಜನ, ನನ್ನೆಲ್ಲರಿಗೂ ಹೇಳಕ್ ನಾನು ಇಷ್ಟಪಡಲ್ಲ, ನಾನು ಒಂದು 3 ಅಥವಾ 4 ಜನ ಬಸವ ಕಲ್ಯಾಣದಲ್ಲಿ ಅವ್ರು ಮರಾಠ ಸಮಾಜದವರು, ಶರಣು ಸಲದಲ್ಲಿ ಏನಾರೇ ತಪ್ಪಾತೇನೋ ಅಂತ ಹೇಳಿ ಬ್ಯಾಟ್ರಿ ಹಿಡ್ಕೊಂಡು ನಿಂತಿರ್ತಾರ. ಬಹುತೇಕ ನನಗೆ ತಿಳಿದಂಗ ಅದೇ ಬೆಳಗಾವಿ ಅಧಿವೇಶನದೊಳಗ ನಾನು ಸಂಭಾಜಿ ಮಹಾರಾಜರ ಬಗ್ಗೆ ಉಲ್ಲೇಖ ಮಾಡಿ ಮಾತಾಡಿದ್ದೆ. ಅದ್ರ ಬಗ್ಗೆ ಅವರಿಗೆ ಅಭಿಮಾನ ಇಲ್ಲ. ನಾನು ಎಲ್ಲ ಸೆಷನ್ಗಳು ಛತ್ರಪತಿ ಶಿವಾಜಿ ಮಹಾರಾಜರು, ವಿಶ್ವಗುರು ಬಸವಣ್ಣ, ಸಂಭಾಜಿ ಮಹಾರಾಜರು ಅವ್ರ ಬಗ್ಗೆ ಉಲ್ಲೇಖ ಮಾಡಿ ನಾನು ಮಾತಾಡ್ತೀನಿ. ಯಾಕಂದ್ರೆ ಇವತ್ತು ವಿಶ್ವಗುರು ಬಸವಣ್ಣನವರು ಈ ನೆಲದೊಳಗೆ ಕ್ರಾಂತಿ ಮಾಡಿದ್ರು ಅಂತ ಹೇಳಿ ಛತ್ರಪತಿ ಶಿವಾಜಿ ಮಹಾರಾಜರು, ಸಂಭಾಜಿ ಮಹಾರಾಜರು ತಮ್ಮ ಪ್ರಾಣ ಕೊಟ್ಟರನ ಕಾರಣಕ್ಕೆ ಇವತ್ತು 130 ಕೋಟಿ ಜನ ನಾವು ಸುರಕ್ಷಿತ ಬದುಕ್ತಾ ಇದ್ದೀವಿ. ಆ ಕಾರಣಕ್ಕೆ ನಾವು ಯಾವತ್ತೂ ಅವ್ರಿಗೆ ಮರೆಯುವಂತಿಲ್ಲ. ಆದ್ರೂ ಸ್ನೇಹಿತರೆ, ನನಗೊಂದು ನೋವಿನ ವಿಷಯ ಏನದ ಅಂದ್ರೆ, ಅದು 3 ಅಥವಾ 4 ಜನ ಬಸವ ಕಲ್ಯಾಣದೊಳಗೆ ಅವ್ರು ನಾವು ಮರಾಠ ಸಮಾಜದವ್ರು ಇದ್ದೀವಿ ಅಂತ ಹೇಳಿ ಹೇಳ್ಕೊಂಡು ತಿರುಗಾಡ್ತಾರ. ಅವ್ರಿಗೆ ನಾನು ನೋಡ್ಲಕ್ಕ ಅವ್ರು ಹೆಂಗ್ ಅನಿಸ್ತಾರ ನನಗಂದ್ರ, ಸಂಭಾಜಿ ಮಹಾರಾಜರಿಗೆ ಏನು ಬಲಿ ಕೊಟ್ಟರಲ್ಲ, ಕನೋಜಿ ಮತ್ತು ಗಾಣೋಜಿ, ಗಣೋಜಿ ಮತ್ತು ಕಾನೋಜಿ ಸಿರ್ಕೆ ಅಂತ ಹೇಳಿ ತಾವು ಹೆಸರು ಕೇಳಿರಿ. ದ್ರೋಹಿಗಳು ಗಣೋಜಿ ಸಿರ್ಕೆ, ಕಾನಾಜಿ ಸಿರ್ಕೆ ಅನ್ನಂಗೆ ಕಾಣ್ತಾರ, ಅಥವಾ ಅವ್ರ ರಕ್ತ ಈ ಒಂದು 3 ಮೈದಾಗ ಹರಿಲತ್ತೇನೋ ಅಂತ ಹೇಳಿ ನನಗೆ ಅನುಮಾನದ. ಆ ರಕ್ತ, ಆ 3 ಯಾರು ಅಂತ ಹೇಳಿ ಮತ್ತೆ ಹೆಸರು ಹೇಳ್ತೀನಿ ಬರ್ತಕ್ಕಂಥ ದಿನದೊಳಗ. ಯಾರು ಸಂಭಾಜಿ ಮಹಾರಾಜರು, ಸಂಭಾಜಿ ಮಹಾರಾಜರಂತ ವೀರ ಬಹುತೇಕ ಇಡೀ ಜಗತ್ತಿನೊಳಗೆ ಹುಟ್ಟಿಲ್ಲ,
ಮುಂದೆ ಹುಟ್ಟಲು ಬರಲ್ಲ. ಅಂತವನಿಗೆ ದ್ರೋಹ ಮಾಡಿದಂತ ಗಣೋಜಿ ಸಿರ್ಕೆ, ಕಾನೋಜಿ ಸಿರ್ಕೆ ರಕ್ತ ಇವ್ರು ಮೂವರು ಅಥವಾ ನಾಲ್ಕು ಮಂದಿ ಮೈಯೊಳಗ ಹರಿಲತ್ತದ. ಅವ್ರು ಯಾರಂತಕ್ಕಂಥ ಮುಂದೆ ಬಿಡುಗಡೆ ಮಾಡ್ತೀನಿ ನಾನು. ಸಮಾಜಘಾತಕ ಶಕ್ತಿಯರು, ದೇಶದ್ರೋಹಿ ಮನೋಭಾವನೆ, ವಿಶೇಷವಾಗಿ ಅವರೊಂದು ನಾಟಕ ಏನ್ ಮಾಡ್ಲತ್ತಾರಪ್ಪ ಅಂದ್ರ ಶರಣು ಸಲಗರ ಪಾಪ್ಯುಲಾರಿಟಿ ಬಸವ ಕಲ್ಯಾಣಗಳು ಬಹಳ ನಡೆದದ. ನಮ್ಮ ಜನ, ನಮ್ಮ ಮರಾಠ ಜನ 99% ಶರಣು ಸಲಗರ ಜೊತೆ ಹೋಗತ್ತಾರ. ಅವ್ರಿಗೆ ಹೇಳ್ತೀನಿ ನಾನು, ನಿಮ್ ಹೆಸರು ಬಯಲು ಮಾಡ್ತೀನಿ ನಾನು, ನಿಮ್ಗೆ ಹೇಳ್ತೀನಿ, ಮರಾಠ ಜನ ಶರಣು ಸಲಗರ ಜೊತೆ ಹೊಂಟಿಲ್ಲ. ಅವರು ಮರಾಠ ಜನ ಹಿಂದುತ್ವದ ಜೊತೆ ಹೊಂಟಾರವರು. ಮರಾಠ ಜನ ಸಂಭಾಜಿ ಮಹಾರಾಜರ ವಿಚಾರಧಾರ ಜೊತೆ ಹೊಂಟಾರವರು. ಮರಾಠ ಜನ ಛತ್ರಪತಿ ಶಿವಾಜಿ ಮಹಾರಾಜರ ವಿಚಾರಧಾರ ಹೊಂಟಾರವರು. ಮರಾಠ ಜನ ಬಸವಣ್ಣನ ವಿಚಾರ ಫಾಲೋ ಮಾಡತ್ತಾರ. ಅವ್ರು ಶರಣು ಸಲಗರ ಫಾಲೋ ಮಾಡತ್ತಿಲ್ಲ. ಆದ್ರೆ ಈ ಬಸವ ಕಲ್ಯಾಣದ ನೀವೇನು 3-4 ಜನ ಇದ್ದೀರಲ್ಲ, ನೀವು ಇದ್ದೀರಿ. ಗಣೋಜಿ, ಕಾನಾಜಿ ಸಿರ್ಕೆ ರಕ್ತ ನಿಮ್ಮ ಮೈದಾಗ ಹರಿಲತ್ತದ. ನಿಮ್ಮ ಮೇಲೆ ಯಾರ ಪ್ರಭಾವ ಆಗ್ಯದಂದ್ರ ಔರಂಗಜೇಬನ ಪ್ರಭಾವಕ್ಕೊಳಗಾದವ್ರು ನೀವು, ಔರಂಗಜೇಬನ ಫಾಲೋವರ್ಸ್ ನೀವು. ಖಂಡಿತ ನಾನು ಹೇಳ್ತೇನೆ, ಅವ್ರು ಏನು ಡ್ರಾಮಾ ಮಾಡ್ಲತ್ತಾರಪ್ಪ, ಶರಣು ಸಲಗರಿಂದ ಏನಾರ ತಪ್ಪಾಯ್ತು, ಇನ್ನೊಂದು ಷಡ್ಯಂತ್ರ ನಡೆದು ಇಲ್ಲಿ ಈ ಜನರಿಗೆ ಕಾಂಗ್ರೆಸ್ ಹೆಂಗ್ ಒಯ್ಬೇಕಂತ ಹೇಳಿ. ಮರಾಠ ಜನ 99% ಜನ ಬಿಜೆಪಿ ಜೊತೆ ಹರ, ಹಿಂದುತ್ವದ ಜೊತೆ ಹರ, ಶಿವಾಜಿ ಮಹಾರಾಜ್ ಸಂಭಾಜಿ ಮಹಾರಾಜರ ವಿಚಾರಧಾರ ಜೊತೆ ಹರ. ಇವ್ರಿಗೆ ಕಾಂಗ್ರೆಸ್ ಹೆಂಗ್ ಒಯ್ಬೇಕಂತ ಹೇಳಿ ಇಂಥ ನಾಟಕ ಅವ್ರು ಮಾಡ್ಕೋತ ಓಡಾಡ್ಲತ್ತಾರ. ಸ್ನೇಹಿತರೆ, ಮಾಧ್ಯಮದ ಮುಖಾಂತರ ಆ ಜನ, ಆ ಮರಾಠ ಜನ ಅವ್ರ ರಕ್ತ ಹೆಂಗದ ಅಂದ್ರ ಜೀವ ಹೋದ್ರ ಸಹಿತ ಒಪ್ಕೊಂಡಿಲ್ಲ ಅವ್ರು ಔರಂಗಜೇಬ್ಗ. ಬರೀ ಹುಜೂರ್ ಅಂತ ಹೇಳಿ ಒಂದ್ಸಲ ಕರಿ, ನಿನಗೊಂದು ರಾಜ್ಯನೇ ಕೊಡ್ತೀನಿ ಅಂತ ಹೇಳಿ ಔರಂಗಜೇಬ್ ಸಂಭಾಜಿ ಮಹಾರಾಜ್ ಹೇಳಿದ್ರು ಒಪ್ಕೊಂಡಿಲ್ಲ. 40 ದಿನ ಚಿತ್ರಹಿಂಸೆ ಮಾಡಿ ಪ್ರಾಣನೇ ಕೊಟ್ಟು ಹೊರತು ಅವ ಹುಜೂರ್ ಅನ್ನಲ್ಲ, ನಮಸ್ಕಾರ ಅನ್ನಲ್ಲ. ಔರಂಗಜೇಬ್ಗ ಕೇಳಿದ್ರು, ಅಂತ ರಕ್ತ ಮರಾಠದ ಜನರ ಮೈಯೊಳಗೆ ಹರಿಲತ್ತದ, ನೀವು ಅವ್ರಿಗೆ ಕಾಂಗ್ರೆಸ್ ಕಡೆ ಒಯ್ಯಕ್ಕೆ ಸಾಧ್ಯ ಇಲ್ಲ. ನಿಮ್ಮಂತ ನಾಟಕ ಜನ, ನೀವು 3-4 ಜನ ಉಂಡುಗಳ ಮೂತ್ರ ಮಾಡ್ತಕ್ಕಂಥ ನೀವು 3-4 ಜನ, ಇವ್ರಿಗೆ ನೀವು ಕಾಂಗ್ರೆಸ್ ಕಡೆ ಕರ್ಕೊಂಡು ಹೋಗ್ತೀರಿ, ಸಾಧ್ಯ ಇಲ್ಲ. ಬಂದಿದ್ಕೋರಿ ಏಸ್ ಕಾಲಕ್ಕೂ ಒಪ್ಪಲ್ಲ, ಅವ್ರ ಜೀವನೇ ಕೊಡ್ತಾರ ವಿನ ಕಾಂಗ್ರೆಸ್ ಕಡೆ ಬರಲ್ಲ. ಸ್ನೇಹಿತರೆ, ಮೊನ್ನೆ ನಡೆದಂತ ಅಧಿವೇಶನದಲ್ಲಿ ಇವರಿಗೆ ಅಭಿಮಾನ ಇಲ್ಲ. ಇವತ್ತು ಯಾರೇ ಅಧಿವೇಶನದೊಳಗೆ 224 ಶಾಸಕರೊಳಗ ಅಧಿವೇಶನದೊಳಗೆ ಇತಿಹಾಸ ತರಿಸ್ರಿ. ಸಂಭಾಜಿ ಮಹಾರಾಜ್ ಏನ್ ಹೇಳಿದ್ರು, ಮನ್ ಕಾ ಜೀತೆ ಜೀತ್ ಹೈ, ಮನ್ ಕಿ ಹಾರೆ ಹಾರ್ ಅಂತ ಹೇಳಿ ಮಾತಾಡೋರು ಯಾರೇ ಒಬ್ಬರಿದ್ರ ಅದು ಶರಣು ಸಲಗರ್. ಅವರಿಗಾದಂತ ಚಿತ್ರ ಹಿಂಸೆ ಬಿಡಿಸಿಟ್ಟವ್ ಯಾರ್ಯಾರು ಇದ್ರ ಅದು ಬೆಳಗಾವಿ ಅಧಿವೇಶನದೊಳಗೆ ಅದು ಶರಣು ಸಲಗರ್. ನನ್ನ ಬಗ್ಗೆ ನೀವು 3 ಮುಸುರಿಗಾಗಿ ಯಾರಿಗೋ ಚೇಲಾಗಿರಿ ಮಾಡಿ ನೀವು ನನ್ನ ಹೆಸರು ಖರಾಬ್ ಮಾಡಕ್ಕೆ ಸಾಧ್ಯ ಇಲ್ಲ ನಿಮ್ಮಿಂದ. ಸ್ನೇಹಿತರೆ, ಶರಣು ಸಲಗರ್ ಏನ್ ಮಾಡಿದನು? ಶರಣು ಸಲಗರ್ ಬೆಳಗಾವಿ ಅಧಿವೇಶನದೊಳಗ ಮರಾಠಿ ಸ್ಕೂಲ್ಗಳು ಬಂದ್ ಮಾಡಿದ್ನು ಅಂತೇಳಿ ಸುಳ್ಳು ಅಪವಾದಿ ಪ್ರಾರಂಭ ಮಾಡಿದ್ರಿ. ನಾನು ಹೇಳಿದ್ದೇನು, ವಿಡಿಯೋ ಬೇಕಾದ್ರೆ ಪ್ಲೇ ಮಾಡಿದ್ರೆ ಪ್ಲೇ ಮಾಡ್ತೀನಿ. ನಾನು ವಿಡಿಯೋ ಪ್ಲೇ ಮಾಡ್ತೀನಿ. ದಯಮಾಡಿ ಎಲ್ಲ ಮಾಧ್ಯಮದ ಮಿತ್ರರು ಯಾರ ಮೊಬೈಲ್ ಹಚ್ಕೊಳ್ಳೋದು, ದಯಮಾಡಿ ಮಾಧ್ಯಮದವರು ನಾನು ಏನ್ ಮಾತಾಡಿದಂತೆ ಕ್ಲಿಯರ್ ಆಗ್ಬೇಕು. ನಾನು ಏನ್ ಮಾತಾಡಿ ತೋರ್ಸ್ ಮಾತಾಡ್ತೀನಿ. ನೀವು ಬಾಡಿ ಬಂದಿದ್ದ ಇಲ್ಲಿ
ಎಜುಕೇಶನ್ ಮಿನಿಸ್ಟರ್ ಹೇಳ್ತಾರ, ಏನಂತ ಹೇಳ್ತಾರೆ ಎಜುಕೇಶನ್ ಮಿನಿಸ್ಟರ್? ಇದು ಬಹಳ ಮುಖ್ಯ. ಎದ್ರ ಸಲ ಬಹಳ ಮುಖ್ಯ? ಎಜುಕೇಶನ್ ಮಿನಿಸ್ಟರ್. ಇವ್ರೇನು 3-4 ಮಂದಿ ಎಜುಕೇಶನ್ ಮಿನಿಸ್ಟರ್ಗೆ ನಾನು ಬುದ್ಧಿವಂತ? ಇದು ಬಹಳ ಮುಖ್ಯ ಅಂತ ನಾ ಹೇಳಿಲ್ಲ. ನನ್ನ ಪ್ರಶ್ನೆಗ ಉತ್ತರ ಯಾರು ಕೊಟ್ಟರು? ಶಿಕ್ಷಣ ಸಚಿವರು. ನೀವೇ ಕೇಳಿದ್ರಿ, ಅದು ಬಹಳ ಮುಖ್ಯ. ನಾನು ಮಾಧ್ಯಮದ ಸ್ನೇಹಿತರಿಗೆ ವಿನಂತಿಯನ್ನ ಮಾಡ್ತೇನೆ. ನಾನು ಬಸವ ಕಲ್ಯಾಣದೊಳಗ ಬಟ್ಗೇರ ಬಾರ್ಡರ್ ಊರದ, ಜಾಜನ ಮುಗುಳಿ ಅದ, ಘೊಟಾಳದ, ಸಾಕಷ್ಟು ಊರುಗಳವ. ಅವನೇ ಹೆಸರು ತಗೊಂಡಿಲ್ಲ. ನಾ ಯಾಕೆ ಹೆಸರು ತಗೊಂಡಿನ ಅಂದ್ರೆ, ಯಾವ ಊರಿನ ಹೆಸರು ತಗೊಂಡಿನೋ ಅವ್ರು ನನ್ನ ಜೊತೆ ಹರ. ಅಲ್ಲಿ ಹೋದಾಗ ಶರಣು ಸಲ್ಗರ್, ನೀನು ನಮ್ಮೂರ ಕನ್ನಡ ಮಾಧ್ಯಮ ಶಾಲೆ ಜರೂರಿ ಅದ, ಮಕ್ಕಳ ಭವಿಷ್ಯ ಹಾಳಾಲತ್ತದ, ನಮ್ಮ ಮಕ್ಕಳು ಎಕಡೆ ಹತ್ಲಾರಲ್ಲ. ವಿಶೇಷವಾಗಿ ಏನು ತೊಂದರೆ ಆಗತ್ತದಪ್ಪ ಮಕ್ಕಳಿಗೆ, ಮರಾಠಿ ಮಾಧ್ಯಮ ಇರೋದ್ರಿಂದ. ಇನ್ನೊಂದು ಸ್ನೇಹಿತರ ನಿಮ್ಗೆ ಒಂದು ಫೋಟೋ ತೋರಿಸ್ತೀನಿ. ನಾನು ಹಂಗಾಳ ಊರಿಗೆ ಹೋಗಿ, ನಾನು ಸರ್ ಜೋಶಿ ಸರ್ ಮಾಡಿದ್ಗುರೆ ಸರ್ ಸೀನಿಯರ್ ಇದ್ದಿರ್ತಾವ. ನಾನು ಹಂಗಾಳ ಊರಿಗೆ ಹೋಗಿನಿ. ಅಲ್ಲೊಂದು ಮರಾಠಿ ಮಾಧ್ಯಮ ಸ್ಕೂಲ್ ಅದು. ನನಗ ಆ ಊರಿನ ಜನ ಎಲ್ಲರೂ ಬಂದು, ನಿನಗೆ ಕೈ ಮುಗಿತೀವಪ್ಪ, ನಮಗ ಕನ್ನಡ ಮಾಧ್ಯಮ ಶಾಲೆ ಬೇಕು. ಆ ಇಡೀ ಶಾಲೆಯೊಳಗ ಎಷ್ಟು ಸ್ಟ್ರೆಂತ್ ಅದ? ಬರೀ 14 ಅಥವಾ 15. ಒಂದು ಸ್ಕೂಲ್ನೊಳಗ 30 ಟೀಚರ್. ಮಾಧ್ಯಮದ ಮಿತ್ರರಿಗೆ ನಾನು ಹೇಳಕ ನಂಗೆ ನೋವು ಅನಿಸ್ತದ. ಆ 30 ಟೀಚರ್ ಸಂಬಳ ಎಷ್ಟು ಗೊತ್ತದ? 3 ಸೇರಿ 2,80,000. ಯಾರಿಗೆ 80, ಯಾರಿಗೆ 1 ಲಕ್ಷ, ಯಾರಿಗೆ 1 ಲಕ್ಷಕ್ಕಿಂತ ಮ್ಯಾಲ. 14 ಅಥವಾ 15 ಮಕ್ಕಳು ಹಂಗಾದವ್ರು ಇಲ್ಲೇ ಹರ. ಅವ್ರು ಹೇಳ್ತಾರೆ, ನಿಮಗೆ ಹೇಳ್ತಾರೆ, ಅವ್ರಿಗೆ ಹೇಳ್ತಾರೆ. ನಾನೊಬ್ಬ ಶಾಸಕನಾಗಿ ಆ ಜನ ನನಗೆ ಹೈಯೆಸ್ಟ್ ವೋಟ್ ಕೊಟ್ಟು 2 ಸಲ MLA ಮಾಡೋರಿಗೆ ನಾನು ದ್ರೋಹ ಮಾಡ್ತಕ್ಕಂಥ ಕೆಲಸ ನಾ ಮಾಡಬಹುದಾ? 100% ಸಾಧ್ಯ ಇಲ್ಲ. ಇವತ್ತು ಬಟಗೇರ ಗ್ರಾಮದವರು, ಮಾಧ್ಯಮದ ಸ್ನೇಹಿತರಿಗೆ ಹೇಳ್ತೀನಿ ನಾನು, ಬಟಗೇರ ಗ್ರಾಮದವರು ನಿಮ್ಮೊಬ್ಬರು ಸೀನಿಯರ್ ಪತ್ರಕರ್ತರ ಮಾಡಿ ಗೋರೆ ಸರ್ ಅಂತ ಹೇಳಿ ಈ ಪತ್ರಿಕಾಗೋಷ್ಠಿ ಮುಗಿದು ಮಾಡಿ ಕೇಳ್ರಿ. ಬಟಗೇರದಾಗ ಎಷ್ಟು ಮಂದಿ ನೌಕರಿ ಸೇರ್ಯಾರ, ಲಾಡಂತಿದಾಗ ಎಷ್ಟು ಮಂದಿ ನೌಕರಿ ಸೇರ್ಯಾರ? ಪಾಯಿಂಟ್ ಔಟ್ ಮಾಡ್ಕೋರಿ. ಇದು ಬಟಗೇರದ ಕನ್ನಡ ಮಾಧ್ಯಮ ಶಾಲೆ ಇತ್ತು, ಊರಿಗೂರು ಮನೆಗೂ ನೌಕರಿ ಅದು. ಲಾಡಂತಿದ ಗುಜರಾತ್ದೊಳಗೆ ಕನ್ನಡ ಮಾಧ್ಯಮ ಶಾಲೆ ಸಿಗ್ಲಿಲ್ಲ, ಒಬ್ರಿಗೂ ನೌಕರಿ ಇಲ್ಲ. ಬೊಂಬೈ ಪುನಃ ಕೆಲಸ ಮಾಡಕ್ ಹೋಗ್ಬೇಕಲ್ರಿ ನನ್ನ ಜನ. ನನ್ನ ನೋವು ಆಗ್ತದ್ರಿ ಅದು. ಇವ್ರು 40 ವರ್ಷದಿಂದ ಒಡ್ಡಾಡತ್ತಾರ. ಮರಾಠ ಸಮಾಜದ ಜನರಿಗೆ ಹುಷಾರ್ ಮಾಡ್ತಕ್ಕಂಥ ಪ್ರಯತ್ನ ಇವ್ರು ಮಾಡಿಲ್ಲ. ಈ ಜನ ಬೊಂಬೈ ಪುನಃ ದುಡ್ಕೋಕ್ ಹೋಗ್ಬೇಕು. ನಾವಿಲ್ಲಿ ಆ ಸಮಾಜ ಹೆಸರು ಹೇಳಿ ಮಜಾ ಮಾಡಬೇಕು. ಮುಗ್ಧ ಜನ ಇವ್ರಿಗೆ ಪಾಪ ಆ ನೋವು ಅನಿಸ್ತದೆ. ನನ್ನ ಮತಕ್ಷೇತ್ರದ ಮರಾಠ ಜನ ಮುಗ್ಧ ಜನ, ಇವ್ರಿಗೆ ತಿರುಗಿ ಬಿದ್ದಿಲ್ಲ. ಕಾಂಬ್ಳೆವಾಡಿ ಅಂತಕ್ಕಂಥ ಇನ್ನೊಂದು ಊರದ, ಅಲ್ಲಿ ಊರಿಗೂರ ಮರಾಠದಲ್ಲ, ಬಟ್ ಮರಾಠಿ ಭಾಷಿಕರಲ್ಲ ಎಲ್ಲರೂ. ಕಾಂಬ್ಳೆವಾಡಿ ಊರ, ಅಲ್ಲಿ ಮರಾಠಿ ಶಾಲಿನೇ ಇಲ್ಲ. ಆ ಊರ ಮನಿಗೊಬ್ಬ ಟೀಚರ್, ಮನಿಗೊಬ್ಬ ಪೊಲೀಸ್ ಇರ್ತಾರ. ಎಷ್ಟು ಮಂದಿ ನೌಕರಿ ಆಗ್ಯಾರ ನೋಡ್ರಿ. ನಾ ಎಷ್ಟು ಊರುಗಳು ಹೇಳಿನಿ? ಎಕ್ಕಂಬ, ಹಂದ್ರಾಳ್, ಕೋಟ್ಮಾಳ್, ಮಾಚನಾಳ್, ಹನುಮಂತವಾಡಿ, ಅಂಬೇವಾಡಿ. ಈ ಊರೊಳಗೆ ನಿಮ್ಗೆ ಎಷ್ಟು ಮಂದಿ ಅಧಿಕಾರಿಗಳು, ಎಷ್ಟು ಮಂದಿ ನೌಕರಿ ಆಗ್ಯಾವ? ತಾವು ಒಂದ್ಸಲ ನೋಡ್ರಿ ಮಾಧ್ಯಮ ಸ್ನೇಹಿತರು. ಏನ್ ಮಾಡ್ಬೇಕು ಪಾಪ? 5ನೇ ತನ ಮಾಚನಾಳದೊಳಗೆ ಕಲಿಬೇಕು, 5ನೇ ತನ ಕೋಟ್ಮಾಳ್ದಾಗ ಕಲಿಬೇಕು ಸಾಲಿ. ಹೈಸ್ಕೂಲ್ ಎಲ್ಲಿಗೆ ಹೋಗ್ಬೇಕು ಅವರು? ಶಾಜನ್ ಅವರಕ್ಕೆ ಹೋಗ್ಬೇಕು, ಮಹಾರಾಷ್ಟ್ರಕ್ಕೆ ಹೋಗ್ಬೇಕು ಅವರು. ಅವ್ರು ಏನೇನು ನಮ್ಮ ಮಕ್ಕಳದು ಏನೇನು ಲಾಸ್ ಆಯ್ತು, ಅವರು ಶಾಜನ್ ಅವರಕ್ಕೆ ಹೋಗ್ಕಲ್ತಾರ. ಸರ್ ಬರ್ರಿ ಸರ್, ನಮ್ಮ ಮಕ್ಕಳದು ಕೋಟ್ಮಾಳ್ ಮತ್ತು ಮಾಚನಾಳ್, ಹನುಮಂತವಾಡಿ ಮತ್ತು ಅಂಬೇವಾಡಿ 4 ಊರಿನ ಮಕ್ಕಳು ಹೇಳ್ತೀನಿ ನಾನು. 5ನೇ ತನ ಮರಾಠಿ ಮಾಧ್ಯಮ ಕಲಿತಾರ. 6ನೇ 7ನೇ 8ನೇ ಕೇಳಿ ಹೋಗ್ತಾರ ಅವರು. ಶಾಜನ್ ಅವರಕ್ಕೆ ಹೋಗ್ತಾರೆ. ಶಾಜನ್ ಅವರಕ್ಕೆ ಹೋದಾಗ ಆ ಮಕ್ಕಳದ್ದು ಏನು ಹೋಯ್ತು? ಕನ್ನಡ ಮಾಧ್ಯಮ ಕರ್ನಾಟಕದ ಔಟ್ ಆದವರು. ಕನ್ನಡ ಮಾಧ್ಯಮದೊಳಗೆ KS ಆಗಪ್ಲೇ ಇಲ್ಲ ಮಕ್ಕಳು. ಕನ್ನಡ ಮಾಧ್ಯಮದಾಗ ಡಾಕ್ಟರ್ ಸೀಟ್ ತೊಗೊಂಬಪ್ಲೇ ಇಲ್ಲ. ಕನ್ನಡ ಮಾಧ್ಯಮದಾಗ ಇಂಜಿನಿಯರಿಂಗ್ ಸೀಟ್ ತೊಗೊಂಬಪ್ಲೇ ಇಲ್ಲ ಮಕ್ಕಳು. ನೋಡ್ರಿ, ಕನ್ನಡ ಮಾಧ್ಯಮದಿಂದ ರಿಸರ್ವೇಶನ್ ಇತ್ತು, ಮಕ್ಕಳು ವಂಚಿತ. ಮುಂದ ಮಕ್ಕಳು ರೂರಲ್ ಹೋಯ್ತು.
ಶಾಜನ್ ಅವರಾದ್ರೂ ಹೋಗಿ ಕಲ್ತಾರಂದ್ರ ಮತ್ತ ಅವ್ರು ರೂರಲ್ ಹೋಯ್ತು, ರೂರಲ್ ಸೆಕ್ಟ್ ಹೋಯ್ತು. ಎಷ್ಟು ಲಾಸ್ ಅದ ಮಕ್ಕಳಿಗೆ ನಾವು ವಿಚಾರ ಮಾಡ್ಬೇಕು. ಇನ್ನೊಂದು ಸ್ನೇಹಿತರೆ, ನಮ್ಮ ಹಂದ್ರಾಳ HM ಪ್ರತಿಯೊಬ್ಬ HMಗಳು BOಗಳಿಗೆ ಬರ್ದಾರ, ಮಕ್ಕಳಿಗೆ ತೊಂದರೆ ಆಗ್ಲತ್ತದ, ಮಕ್ಕಳಿಗೆ ಶೈಕ್ಷಣಿಕ ತೊಂದರೆ ಆಗ್ಲತ್ತದ, ಕನ್ನಡ ಮಾಧ್ಯಮ ಶಾಲೆಯ ಪರಿವರ್ತನೆ ಮಾಡ್ರಿ, ಅನುಕೂಲ ಆಗ್ತದ. ನಾವು ಯಾವತ್ತೂ ಆ ಊರಾಗಿರ್ತಕ್ಕಂಥ ಮಕ್ಕಳದು ಸರ್ವಾಂಗೀಣ ಅಭಿವೃದ್ಧಿ ನಾವು ನೋಡಬೇಕು. ಆ ಮಕ್ಕಳಿಗೆ ಏನಾದ್ರೂ ಒಳ್ಳೇದಾಗ್ತದೆ ಅದು ನಾವು ನೋಡಬೇಕು. ಇವರು ರಾಜಕಾರಣ ಮಾಡ್ಲಕ್ಕಂತ ಕೆಲವರು ಇಡೀ ಬೀದರ್ ಜಿಲ್ಲೆ ಎಲ್ಲ ನನ್ನ ಸಮಸ್ತ ಮರಾಠ ಜನರಿಗೆ ನಾನು ವಿನಂತಿಯನ್ನು ಮಾಡ್ತೇನೆ. ನಿಮಗೂ ಕೂಡ ಶರಣು ಸರದಾರ್ ಹೀಗಂದ ಅಂತ ಹೇಳಿ ನಿಮ್ಗೆ ತಲೆ ಕೆಡಿಸ್ಲತ್ತಾರೆ ಇವರು. ಮರಾಠ ಜನರ ಮೇಲೆ ಎಷ್ಟು ಪ್ರೀತಿ ನಿಮಗದ. ನೀವು ಪ್ರೀತಿ ಇದ್ದವ್ರು 40 ವರ್ಷದಿಂದ ಓಡಾಡ್ಲತ್ತೀರಿ ಬಸವ ಕಲ್ಯಾಣದೊಳಗ. ಒಬ್ಬ ವ್ಯಕ್ತಿಗೆ ನೀವು ಒಂದು ಕಪ್ ಚಾ ಕುಡಿಸಿದ್ ನಿಮ್ ಜನ್ಮಕ್ಕೆ ಗೊತ್ತಿಲ್ಲ, ನಿಮ್ ಹಣೆ ಬರ ಗೊತ್ತಿಲ್ಲ. 40 ವರ್ಷ ನೀವೇನ್ ಮರಾಠ ಸಮಾಜ ನೇತಾ ಅಂತ ಹೇಳ್ಕೊಂಡು ಓಡಾಡ್ತೀರಿ. ಒಂದ್ ಸಲ ಅವ್ರಿಗೆ ಒಂದು ಖಾನಾವಳಿದಾಗ ನಿಮ್ ಮರಾಠ ಸಮಾಜದ ವ್ಯಕ್ತಿಗೆ ಒಂದ್ ಖಾನಾವಳಿಯಾಗ ಒಂದು ಊಟ ಹಾಕ್ಸಿದ್ ನಿಮ್ ಹಣೆ ಬರ ಗೊತ್ತಿಲ್ಲ. ನಿಮ್ ಜನ್ಮಕ್ಕೆ ಬೆಂಕಿ ಹಾಕಂತೀನಿ ನಾನು. ನೀವು ಒಬ್ರು ಲೀಡರ್ ಅಂತ ಹೇಳ್ಕೊಂಡು ಓಡಾಡ್ತಿರಲ್ಲ, ನಿಮ್ಮ ಹಣೆ ಬರ್ಕ. ಸ್ನೇಹಿತರೆ, ಇವತ್ತು ವಿಜಯವಾಣಿ ಪತ್ರಿಕೆ ಡಿಸೆಂಬರ್ 23 ಮಂದಿನ ಪತ್ರಿಕೆ, ಇದು ಡಿಸೆಂಬರ್ 23 ವಿಜಯವಾಣಿ ಪತ್ರಿಕೆ. ಇದು ಹೇಳ್ರಿ ಎಲ್ಲರಿ, ವಿಜಯವಾಣಿ ಪತ್ರಿಕೆದೊಳಗ ಜಾನಾಪುರದೊಳಗ ಒಂದು ನಮ್ಮ ಶಶಿಧರ್ ಕೋಸಂಬಿ ಅವರು ಒಂದು ಸಭೆ ಮಾಡ್ತಾರೆ. ಎಲ್ಲಿ? ಜಾನಾಪುರ ಬಸವ ಕಲ್ಯಾಣ ಟಿಪಿದೊಳಗ ಒಂದು ಸಭೆ ಆಗ್ತದೆ. ಬಹುತೇಕ ಮಾಧ್ಯಮದ ಸ್ನೇಹಿತರಿಗೆ ಗೊತ್ತದ ಅಂತ ತಿಳ್ಕೊತೀನಿ ನಾನು. ಶಶಿಧರ್ ಕೋಸಂಬಿ ಅವರು ಒಬ್ಬ ಹುಡುಗಿ ಎದ್ದು ನಿಂತು ಏನ್ ಹೇಳ್ತಾಳ ಸಭೆದೊಳಗೆ, ಶಶಿಧರ್ ಕೋಸಂಬಿ ಅವರಿಗೆ ಏನ್ ಹೇಳ್ತಾಳಕ್ಕೆ, ನಮ್ಮೂರಲ್ಲಿ ಮರಾಠಿ ಮಾಧ್ಯಮ ಶಾಲೆ ಇದೆ, ಕನ್ನಡ ಕಲಿಯಲು ನಾವು ಕಲ್ಯಾಣಕ್ಕೆ ಬರಬೇಕಾಗಿದೆ, ನಮ್ಮೂರಲ್ಲಿ ಕನ್ನಡ ಶಾಲೆ ಆರಂಭಿಸಲು ಕ್ರಮ ಕೈಗೊಳ್ಳಿ ಎಂದು ಜಾನಾಪುರ ಗ್ರಾಮದ ವಿದ್ಯಾರ್ಥಿನಿ ಮಾಡಿದ ಮನವಿಗೆ ಸ್ಪಂದಿಸಿದ ಆಯೋಗದ ಅಧ್ಯಕ್ಷರು ನಾನು ಪ್ರಯತ್ನ ಮಾಡ್ತೀನಮ್ಮ ಅಂತ ಹೇಳಿದ್ರು. ಆಕೆ ಮರಾಠ ಸಮಾಜದೊಳಗ ಜನಿಸಿದಂತ ಒಬ್ಬ ಸಹೋದರಿ. ಅಂದ್ರ ಅವ್ರ ಹಕ್ಕು ಕಸ್ಕೋತೀರಿ ನೀವು, ಅವ್ರ ಹಕ್ಕು ಕಸ್ಕೋತೀರಿ. ನೀವೇನು ನನ್ನ ಹೆಸರು ಖರಾಬ್ ಮಾಡ್ಬೇಕಂತೇಳಿ ತಿಳ್ಕೊಂಡೇನು ಹೊಂಟಿರಲ್ಲ, ದೇವರ ಮೇಲೆ ಪ್ರಮಾಣ ಮಾಡಿ ಹೇಳಿ ನೀವು ನಿಮ್ಮ ಮಕ್ಕಳಿಗೆ ಯಾವ ಮಾಧ್ಯಮ ಶಾಲೆಗೆ ನೀವು ಕಳಿಸ್ಲತ್ತೀರಿ, ನಿಮಗೆ ಚಾಲೆಂಜ್ ಮಾಡ್ತೀನಿ ನಾನು, ನಿಮಗೆ ಸವಾಲ್ ಹಾಕ್ತೀನಿ ನಾನು. ನಿಮ್ಮ ಮಕ್ಕಳು ಯಾವ ಮಾಧ್ಯಮದ ಶಾಲೆ ಓದಿಸಿರಿ ನೀವು? ನಿಮ್ಮ ಮಕ್ಕಳಿಗೆ ಇಂಗ್ಲಿಷ್ ಮಾಧ್ಯಮದಾಗ ಓದಿಸ್ತೀರಿ, ನಿಮ್ಮ ಮಕ್ಕಳು ಕನ್ನಡ ಮಾಧ್ಯಮ ಶಾಲೆಗೆ ಓದಬೇಕು. ಅಲ್ಲಿ ಮುಕ್ತ ಮರಾಠ ಜನ ಗಡಿ ಭಾಗದಾಗ ಇರ್ತಕ್ಕಂಥವ್ರು ಮರಾಠಿ ಮಾಧ್ಯಮದಾಗೆ ಓದಬೇಕು. ನಾಳೆ ನಿಮ್ಗೆ ಸವಾಲ್ ಮಾಡಬಾರ್ದು. ಅವರು ನಾಳೆ ಮುಂಬೈಕ್ ನಾವು ದುಡಿಲಕ್ಕೆ ಅವ್ರು ಹೋಗ್ಬೇಕು. ಅವ್ರ ಬಗ್ಗೆ ನಿಮಗೆ ಕಾಳಜಿ ಇಲ್ಲ, ನಿಮಗೆ ಸಮಾಜದ ಬಗ್ಗೆನೂ ಕಾಳಜಿ ಇಲ್ಲ, ನಿಮಗೆ ಧರ್ಮದ ಬಗ್ಗೆನೂ ಕಾಳಜಿ ಇಲ್ಲ, ನಿಮ್ ದೇಶದ ಬಗ್ಗೆನೂ ನಿಮಗೆ ಕಾಳಜಿ ಇಲ್ಲ. ನಿಮ್ ಬಗ್ಗೆ ಯಾವ ರೀತಿ ಹೇಳಿ ನನಗೆ ನಾಚಿಕೆ ಅಂತ ಅನಿಸ್ತದೆ. ಮತ್ತು ವಿಶೇಷವಾಗಿ ನಾನು ಇನ್ನೊಂದು ವಿನಂತಿಯನ್ನು ಮಾಡ್ತೇನೆ. ಬಸವ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದ ಸಮಸ್ತ ಮರಾಠ ಜನರಿಗೆ ಇವ್ರು ಯಾವತ್ತೂ ದೂರ ಮಾಡಲಿಕ್ಕಾಗಲ್ಲ. ಆ ಜನ ಈ 4 ಮಂದಿ ಏನು ಹೇಳ್ದಲ್ಲ ನಾನು, ಗಣೋಜಿ ಕಾನೋಜಿ ಸಿಕ್ಕೆ ಅವ್ರ ರಕ್ತದ ಹಂಚ್ಕೊಂಡು ಹುಟ್ಟಿದವ್ರು, ಇವ್ರ ಮಾತಿಗೆ ಜನ ಹುಚ್ಚಾಗಲ್ಲ. ಫಾರ್ ಎಕ್ಸಾಂಪಲ್, ಭಾಲ್ಕಿದಾಗ ಇರ್ತಕ್ಕಂಥ ಸಮಸ್ತ ಮರಾಠ ಜನ, ಔರಾದ್ನಾಗ ಇರ್ತಕ್ಕಂಥ ಸಮಸ್ತ ಮರಾಠ ಜನ, ಹುಮ್ನಾಬಾದ್ ಬೀದರ್ದಾಗ ಇರ್ತಕ್ಕಂಥ ಸಮಸ್ತ ಮರಾಠ ಸಮುದಾಯದ ಜನರಿಗೆ ನಾನು ಕೈ ಜೋಡಿಸಿ ವಿನಂತಿಯನ್ನು ಮಾಡ್ತೇನೆ. ಬಸವ ಕಲ್ಯಾಣ ನೆಲದ ಶಾಸಕನಾಗಿ ನೀವು ನನ್ನ ಬಗ್ಗೆ ನಿಮ್ಗೆ ಏನಾರ ಅನುಮಾನ ಇತ್ತು ಅಂದ್ರೆ, ಇಲ್ಲಿಯ ಮರಾಠ ಸಮಾಜದ ಮಕ್ಕಳಿಗೆ ಅಭಿವೃದ್ಧಿ ಆಗಲಿ, ಅವ್ರ ಭವಿಷ್ಯ ಉಜ್ವಲ ಆಗಲಿ, ಅವ್ರ ಮನೆ ಮುಂಬೈ ಪುನಃ ಹೋಗೋದು ಬಿಟ್ಟು ಅವ್ರ ಮಕ್ಕಳನ್ನು ತಹಸೀಲ್ದಾರ್ ಆಗಲಿ, IAS ಆಗಲಿ, IPS ಆಗಲಿ, ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ಸುಪ್ರೀಂ ಕೋರ್ಟ್ ಜಡ್ಜ್ ಆಗಲಿ ಅಂತ ಹೇಳಿ ಆ ಮಕ್ಕಳ ಭವಿಷ್ಯ ಸಲುವಾಗಿ ಮತ್ತು ಪ್ರತಿಯೊಂದು ಗ್ರಾಮಗಳು ಹೋದಾಗ ಅಲ್ಲಿ ಜನರು ನನಗೆ ಯಾರು ಬೇಡಿಕೆ ಇಟ್ಟಾರೋ ಅಷ್ಟೇ ಹಳ್ಳಿಗಳು ನಾನು ಮಾತಾಡಿನಿ.
ಇದು ಸ್ಪಷ್ಟೀಕರಣ ತಮಗಿರಲಿ. ಸಮಸ್ತ ಬೀದರ್ ಜಿಲ್ಲೆಯ ಎಲ್ಲ ಮರಾಠರ ಸಮಾಜ ಸಮುದಾಯಗಳ ಪ್ರಮುಖರಿಗೆ, ಹಿರಿಯರಿಗೆ ನಾನು ವಿನಂತಿಯನ್ನ ಮಾಡ್ತೇನೆ. ಒಂದು ವೇಳೆ ನಾನು ವಿಧಾನಸಭೆಯೊಳಗೆ ಮಾತಾಡಿದಂತ ಮಾತು ನಿಮ್ಮ ಭಾವನೆ ಒಂದು ವೇಳೆ ಧಕ್ಕೆ ಉಂಟು ಮಾಡಿದ್ರೆ ಅದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೇನೆ, ಕ್ಷಮೆಯನ್ನ ಕೇಳ್ತೇನೆ. ಆದ್ರೆ ಈ ಬಸವ ಕಲ್ಯಾಣದ 4 ಜನರಿಗಿಲ್ಲ, ಅವ್ರಿಗೆ ಬಿಟ್ಟು ಯಾರ ಭಾವನೆಗೆ ಧಕ್ಕೆ ಆದ. ನನ್ನ ಉದ್ದೇಶ ಒಳ್ಳೆಯದ, ನನ್ನ ಉದ್ದೇಶ ಕ್ಲಿಯರ್ ಅದ. ಗಡಿ ಭಾಗ ಆ ಮಕ್ಕಳು ಉದ್ಧಾರ ಆಗ್ಬೇಕು, ಆ ಮಕ್ಕಳ ಭವಿಷ್ಯ ಉಜ್ವಲ ಆಗ್ಬೇಕು ಅಂತಕ್ಕಂಥದ್ದು ನನ್ನ ಕ್ಲಿಯರ್ ಇಂಟೆನ್ಷನ್. ಇವರು ಏನ್ ಮಾಡ್ಲತ್ತಾರ ಅಂದ್ರ 2.5 ವರ್ಷ ಮುಗಿದು 3 ವರ್ಷ ಪ್ರಾರಂಭ ಆಯ್ತು. ಶರಣು ಸಲಗರ್ ಜನಪ್ರಿಯತೆ ಹೆಂಗ್ ಕಡಿಮೆ ಮಾಡಬೇಕು? ನೀವ್ ಏನ್ ಮಾಡಿದ್ರು ನನ್ನ ಜನಪ್ರಿಯತೆ ಕಡಿಮೆ ಮಾಡಕ್ ಸಾಧ್ಯ ಇಲ್ಲ. 2019 ಹಿಡ್ಕೊಂಡು ನೀವು ಇದೇ ರೀತಿ ಪ್ರಯತ್ನ ಮಾಡ್ಲತ್ತೀರಿ. ಮತ್ತೆ 2028ಕ್ಕ ಇದಕ್ಕಿಂತ ಹೆಚ್ಚಿನ ಮತಗಳನ್ನು ನಾನು ಕೊಟ್ಟು ನನಗೆ ಜನ ಆಶೀರ್ವಾದ ಮಾಡ್ತಾರ. ಯಾಕ? ನಾನು ದುಡಿತೀನಿ, ನಾನು ಹಗಲ ರಾತ್ರಿ ದುಡಿತೀನಿ, ಆಳಾಗಿ ನಾನು ದುಡಿತೀನಿ. ಹೌದು, ನಾನು MLA ಅನ್ನತ್ತೀನಿ. ನಾನೊಬ್ಬ ಕಟ್ಟ ಬಿಜೆಪಿ ಕಾರ್ಯಕರ್ತ. ನಾನು ಹೇಳಿ, ನಾವು ನರೇಂದ್ರ ಮೋದಿ ಅವರು ಆರ್ಮಿಗೆ ಒಬ್ಬ ಸೈನಿಕ, ನಾನೊಬ್ಬ ಪಕ್ಕ ಹಿಂದೂ ಕಾರ್ಯಕರ್ತ. ಇದ್ರದಾಗ ಏನು ಅನುಮಾನ ಇಲ್ಲ. ಹಂಗಂತ ಹೇಳಿ ಮುಸಲ್ಮಾನರಿಗಾಗ್ಲಿ ಮೈನಾರಿಟಿದವರಿಗಾಗ್ಲಿ ನನ್ನಿಂದ ಯಾವುದೇ ರೀತಿ ತೊಂದರೆ ಇಲ್ಲ. ನಾ ಯಾವುದೇ ರೀತಿ ತೊಂದರೆ ಕೊಟ್ಟಕ್ಕಂತ ಮನುಷ್ಯ ಅಲ್ಲ. ಇವತ್ತೆಷ್ಟೋ ಜನ ನನಗೆ ಬಂದು ಹೇಳ್ತಾರ, ಬಸವ ಕಲ್ಯಾಣದೊಳಗ ಮುಸಲ್ಮಾನರು ಹೇಳ್ತಾರಪ್ಪ ಶರಣು ಸಲಗರಿಗೆ ಸೋರ್ಸ್ಲಕ್ ಸಾಧ್ಯ ಇಲ್ಲ ಅಂತ ಹೇಳಿ. ಅದಕ್ಕೆ ಅವ್ರಿಗೆ ಚಳಿ ಬಿಡ್ಲತ್ತವ. ಆ ಕಾರಣಕ್ಕ ನೀವು ಒಂದು ವೇಳೆ ರಾಜಕಾರಣ ಮಾಡೋದಿತ್ತಂದ್ರೆ ನಾವು ರಾಜಕಾರಣ ಜರೂರ್ ಮಾಡೋಣ. ಮಕ್ಕಳ ಭವಿಷ್ಯದ ಜೊತೆ ರಾಜಕಾರಣದ ಆಟ ನೀವು ಆಡಬೇಡ್ರಿ. ಮಕ್ಕಳ ಭವಿಷ್ಯದ ವಿಚಾರ ಮಾಡ್ರಿ. ಒಂದು ವೇಳೆ ನನ್ ತಪ್ಪಿತ್ತಂದ್ರ ನನಗ್ ಬಂದು ಹೇಳ್ರಿ. ನೀವು ಶರಣು ಸಲಗರ್ ಹಾಗೆ ಮಾಡಿದ್ರು, ಶರಣು ಸಲಗರ್ ಹಿಂಗ್ ಮಾಡಿದ್ರು. ಅದಕ್ಕಾಗಿ ಸಮಸ್ತ ಮಾಧ್ಯಮದ ಮಿತ್ರರಿಗೆ ತಪ್ಪು ಸಂದೇಶ ಹೋಗೋದು ಬೇಡ. ಬಸವ ಕಲ್ಯಾಣ ಸಮಸ್ತ ಮರಾಠ ಸಮುದಾಯದ ಎಲ್ಲ ಹಿರಿಯರಿಗೆ, ಯುವಕರಿಗೆ, ನನ್ನ ಕಾರ್ಯಕರ್ತರಿಗೆ ಅವ್ರ ಬಳಿ ಏನು ಗೊಂದಲ ಇಲ್ಲ. ನಾ ಹೇಳ್ದಲ್ಲ 4 ಜನ, 3 ಅಥವಾ 4 ಜನ ಅವ್ರ ಬಳಿ ಗೊಂದಲದ. ಏನ್ ಮಾಡ್ಬೇಕು? ನಾ ಹೇಳ್ದ ಅವ್ರ ರಕ್ತ ಅಲ್ಲ. ಔರಂಗಜೇಬರ ಅನುರ ಅವರು ಆರಾಧಕರ, ಅವರು ದುರ್ದೈವದ ಆ ಸಮಾಜ ಯಾರು ಮುಖ್ಯದಂತೆ ದುರ್ದೈವದ ನಮ್ಮದು. ಹಾಗಾಗಿ ಮತ್ತೊಮ್ಮೆ ನಾನು ವಿನಂತಿಯನ್ನು ಮಾಡ್ತೇನೆ. ನನ್ನ ಉದ್ದೇಶ ಈ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಯಾವ ಊರೊಳಗೆ ನನಗೆ ಹೇಳ್ಯಾರೋ ಅವ್ರ ಹೇಳಿಕೆಗಳನ್ನ ಆಧರಿಸಿ ಮತ್ತೆ ಈ ಮಾಧ್ಯಮಕ್ಕೆ ಎಲ್ಲರೂ ಕೂಡ ಯಾರ್ಯಾರ ವಿಷಯ ತಾವು ಕೇಳಬಹುದು. ನಾನು ಎಷ್ಟು ಮೂರು ತಗೊಂಡಿಲ್ಲ ಅವ್ರು ಹೇಳ್ತಾರೆ, ಸತ್ಯ ನಿಮ್ಗೆ ಇಲ್ಲೇ ಗೊತ್ತಾಗ್ತದೆ. ಹಾಗಾಗಿ ಮತ್ತೊಂದ್ಸಲ ನಾನು ಹಗಲ ರಾತ್ರಿ ಈ ನೆಲದ ಸೇವಕನಾಗಿ ಬರೀ ಮರಾಠ ಸಮಾಜ ಅಷ್ಟೇ ಅಲ್ಲ, ಎಲ್ಲಾ ಸಮಾಜದ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಸಾಂಸ್ಕೃತಿಕವಾಗಿ ಪ್ರತಿಯೊಂದರೊಳಗೆ ಅವ್ರ ಸರ್ವಾಂಗೀಣ ಅಭಿವೃದ್ಧಿಯನ್ನು ನಾನು ಬಯಸ್ತೇನೆ. ಧನ್ಯವಾದಗಳು.